ಚಿಕ್ಕೋಡಿಗೆ ನಿನ್ನೆ ಬಂದಿದ್ದೀನಿ. ಚಿಕ್ಕೋಡಿ ಒಂದು ಭಾಳ ಇತಿಹಾಸ ಇರೋ ಊರು. ಆ ಚಿಕ್ಕೋಡಿನಲ್ಲಿ ಬಾಬಾ ಸಾಹೇಬರು ಅವರು ಬದುಕಿದ್ದಾಗ ಇಲ್ಲಿ ಬಂದು ಒಂದು ಕೋರ್ಟ್ ಕೇಸ್ ಮುಂದುವರಿಸ್ತಾರೆ. ಆದರೆ ಇಂಥ ಇತಿಹಾಸ ಇರೋ ಜಾಗದಲ್ಲಿ, ಇಂಥ ಬೆಳೀತಿರೋ ಜಾಗದಲ್ಲಿ ಭಾಳ ದುಃಖಕರವಾದ ವಿಚಾರ ಏನಂದರೆ, ಇಲ್ಲಿ ರಾಮನಗರ ಅಂತ ಸಿಟಿ ಒಳಗೆ ಇರೋ ಜಾಗದಲ್ಲಿ 82 ಕುಟುಂಬದವರು ಸುಡುಗಾಡಿಸಿದ್ರು. ಮತ್ತು 57 ಕುಟುಂಬದವರು ದುರ್ಗಾ ಮುರುಗಿ ಇವರೆಲ್ಲ ಇನ್ನೂ ಕಡು ಬಡತನದಲ್ಲಿ ಅಲೆಮಾರಿಗಳು ಗುಡಿಸಲು ಬದುಕ್ತಾ ಇದ್ದಾರೆ. ಇದನ್ನೇ ನಮ್ಮ ಸಾಂಸ್ಕೃತಿಕ ಪ್ರಪಂಚ ಎತ್ತಿಡಿಯೋದೇ ನಮ್ಮ ಅಲೆಮಾರಿ ಸಮುದಾಯಗಳು. ಆದರೆ ಈ ಸರ್ಕಾರಗಳು ಇಲ್ಲೂ ಕೂಡ ನಾನು ಮಾತಾಡೋಕೆ ನೋಡಿ, ಗಣೇಶ್ ಹುಕ್ಕೇರಿ ಅವ್ರ ಕಡೆಯವ್ರು ಮಾತಾಡ್ತಾ ಇವರು ಕಾಂಗ್ರೆಸ್ ರಾಜಕಾರಣಿ, ಇವ್ರು ಯಾಕೆ ಈ ಸಮುದಾಯಗಳನ್ನ ಅನ್ಟಚಬಲ್ ಆಗಿಲ್ಲದೆ ಇದ್ರು ಅನ್ಸಿಯಬಲ್ ಅನ್ನೋಬಲ್ ಅವರನ್ನು ಕಾಣಿಸ್ತಾ ಇಲ್ಲ, ಅವ್ರಿಗೆ ನೋಡ್ತಾ ಇಲ್ಲ, ಇವಾಗ ಯಾಕೆ ಅವರಿಗೆ ಮನೆಗಳು ಕೊಡ್ತಾ ಇಲ್ಲ, ಯಾಕೆ ಇವ್ರಿಗೆ ಒಂದು ಹಕ್ಕುಪತ್ರ ಕೊಡ್ತಾ ಇಲ್ಲ, ಯಾಕೆ ಇವತ್ತಿನ ದಿನ ಈ ಸಮುದಾಯಗಳು, ಈ ಅಲೆಮಾರಿ ಸಮುದಾಯಗಳು 35-40 ವರ್ಷಗಳಿಂದ ಜೋಪಡಿಗಳಲ್ಲಿ ಬದುಕಿ, ಅವ್ರು ಗುಡಿಸಲು ಬದುಕಿ, ಒಂದು ಲೈಟ್ ಬಲ್ಬ್ ಇಲ್ಲ, ಒಂದು ನೀರಿಲ್ಲ, ಒಂದು ಬೇಸಿಕ್ ಫೆಸಿಲಿಟೀಸ್ ಇಲ್ಲ. ದೊಡ್ಡದಾಗಿ ಬೇರೆ ಅಹಿಂದದ ಬಗ್ಗೆ ಮಾತಾಡುತ್ತೆ ಈ ಸರ್ಕಾರ. ಅಹಿಂದ ಅಲ್ಪಸಂಖ್ಯಾತರು, ಹಿಂದುಳಿದ ದಲಿತರಲ್ಲಿ ಎಲ್ಲ ಕಡೆ ಅಲೆಮಾರಿಗಳಿದ್ದಾರೆ. ಆದರೆ ಅಲೆಮಾರಿಗಳಿಗೆ ಈ ಬಜೆಟ್ನಲ್ಲಿ ₹1 ಕೊಟ್ಟಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. 1,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು, ₹1 ಕೊಟ್ಟಿಲ್ಲ. ಅಲೆಮಾರಿಗಳು ಕೊಡೋದು ಬಿಟ್ಟು ಹನುಮಾನ್ ಜನ್ಮಭೂಮಿ ಅಂಜನಾದ್ರಿ ಬೆಟ್ಟಕ್ಕೆ 100 ಕೋಟಿ ಕೊಡ್ತಾರಲ್ಲ ಈ ಸರ್ಕಾರ. ಏನು ಇವ್ರ ಪ್ರಯಾರಿಟಿ? ಮತ್ತು ಅಹಿಂದ ಅಂತ ಹೇಳೋ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ 136 ಬಹುಮತದಲ್ಲಿ ಕೊಟ್ಟಿದ್ದಾರೆ ಈ ಜನ. ಆದರೆ ಈ ಒಂದು ಸರ್ಕಾರ ಎಲ್ಲೋ ಒಂದು ಕಡೆ ಜಾತಿ ಜನಗಣತಿ ಬಿಡುಗಡೆ ಮಾಡ್ತಾ ಇಲ್ಲ. ಬದುಕ್ತಾ ಇರೋ ಜೋಪಡಿಗಳಲ್ಲಿ, ಗುಡಿಸಿನಲ್ಲಿ ಅದು ಕೃಷಿಕರ ಸಮುದಾಯಗಳಲ್ಲ. ಯಾರು ಬದುಕ್ತಾ ಇದ್ದಾರೆ ಅಂದರೆ ದಲಿತರು, ಆದಿವಾಸಿಗಳು, ಅಲೆಮಾರಿಗಳು ಜೋಪಡಿ ಗುಡಿಸಲಲ್ಲಿ ಕಡು ಬಡತಲ್ಲಿ ಬದುಕ್ತಾ ಇದ್ದಾರೆ. ಆದರೆ ಜನಗಣತಿ ಬಿಡುಗಡೆ ಮಾಡದೆ ಎಲ್ಲೋ ಒಂದು ಕಡೆ ಕೃಷಿಕರ ಸಮುದಾಯಗಳು, ಲಿಂಗಾಯತ ಒಕ್ಕಲಿಗರ ಅವರ ಒಂದು ರೀತಿಯಲ್ಲಿ ಅವರ ಒಂದು ಬೇಡಿಕೆ ತಕ್ಕಂತೆ ಕುಣಿತಾ ಇರೋ ಸಿದ್ದರಾಮಯ್ಯನವರು ನಿಜವಾಗ್ಲೂ ಅಹಿಂದ ರಾಜಕಾರಣಿಗಳಲ್ಲ. ಅವರೆಲ್ಲೋ ಒಂದು ಕಡೆ 1 ವರ್ಷದಿಂದ ಸೋಮಾರಿ ಸಿದ್ಧವಾಗಿ ಅವ್ರು ಕೆಲಸ ಮಾಡದೆ, ಅವ್ರು ಬರೀ ಟ್ಯಾಪೆ ಹಚ್ಚೋ 5 ಸ್ಕೀಮ್ಗಳು, ಅದರಲ್ಲೂ 11,000 ಕೋಟಿ SC ST TSP ದಲಿತರ ಆದಿವಾಸಿ ಹಣ ತೊಗೊಂಡು ಅವ್ರು ಮಾಡ್ತಾ ಇದ್ದಾರೆ. ನಮಗೆ ಇದು ಭಾಳ ದುಃಖ ಆಗುತ್ತೆ. ಮತ್ತು ಮುಖ್ಯವಾಗಿ ಸಿದ್ದರಾಮಯ್ಯ ನಿಜವಾಗ್ಲೂ ಬ್ರಾಹ್ಮಣ್ಯ ರಾಜಕಾರಣಿ ಅಲ್ಲ ಅಂದರೆ ಯಾಕೆ ಹಾಲು ಮತದ ಕುರುಬರನ್ನ STಗೆ ಸೇರ್ಸಕ್ಕೆ ಹೋಗಿದ್ದಾರೆ, ಶಿಫಾರಸು ಮಾಡಿದ್ದಾರೆ? ಯಾಕೆ 1 ವರ್ಷದಲ್ಲಿ ನೀವು ನಿಜವಾಗ್ಲೂ ನಮ್ಮ ಶೋಷಿತ ಪರವಾಗಿ ಭೂ ಸುಧಾರಣೆ ಮಾಡಿದ್ದೀರಾ? ದೊಡ್ಡ ಮಟ್ಟ ಸಿದ್ದರಾಮಯ್ಯವರು ಹೇಳ್ತಾರೆ BJP ಮೀಸಲಾತಿ ವಿರೋಧಿಗಳಂತ. BJP ಎಷ್ಟು ಮಟ್ಟಿಗೆ ಮೀಸಲಾತಿ ಬಗ್ಗೆ ಜ್ಞಾನ ಇದೆ ಅದು ಬೇರೆ ಪ್ರಶ್ನೆ. ಆದರೆ ಸಿದ್ದರಾಮಯ್ಯನವರು 1 ವರ್ಷದಲ್ಲಿ ಅಥವಾ 6 ವರ್ಷಗಳಿಗೆ ಯಾವ ದೊಡ್ಡ ಮಟ್ಟದ ಮೀಸಲಾತಿ ಯೋಜನೆ ಮಾಡಿದ್ದಾರೆ ನಮ್ಮ ಅಲೆಮಾರಿಗಳಿಗೆ, ನಮ್ಮ ದಲಿತರಿಗೆ, ನಮ್ಮ ಆದಿವಾಸಿಗಳಿಗೆ? ಸೊ ಈ ನಿಟ್ಟಿನಲ್ಲಿ ನನಗೆ ಎಲ್ಲೋ ಒಂದು ಕಡೆ ಅಲೆಮಾರಿಗಳು ನಿರ್ಲಕ್ಷ್ಯ ಆಗ್ತಾ ಇದೆ. ಅಲೆಮಾರಿಗಳಿಗೆ ಅವ್ರ ಜೋಪಡಿಯಲ್ಲಿ ಬದುಕ್ತಾ ಇದ್ದಾರೆ, ಅವರಿಗೆ ಕಡು ಬಡತನ ಬದುಕ್ತಾ ಇದ್ದಾರೆ. ಈ ಅಭಿವೃದ್ಧಿ, ಈ ಒಂದು ಅತ್ಯುತ್ತಮ ಬೆಳೀತಾ ಇರೋ ಭಾರತ ಕರ್ನಾಟಕದ ವಿಚಾರದಲ್ಲಿ ಈ ಸಮುದಾಯಗಳು ನಿರ್ಲಕ್ಷ್ಯ ಆಗ್ತಾ ಇದೆ. ನಮ್ಮ ಒತ್ತಾಯ ಏನು ಅಂದರೆ, ಈ ಒಂದು 82 ಕುಟುಂಬ ಸುಡುಗಾಡಿಸಿದ್ರು, ಮತ್ತು ಈ ಒಂದು 57 ಕುಟುಂಬ ದುರ್ಗಾ ಮುರುಗಿ ಆ ಸಮುದಾಯದ ಸದಸ್ಯರು ಇಲ್ಲೂ ಬಂದಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.